ಅಸತೋಮ ಸದ್ಗಮಯ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪರಿಚಯವಾದಂತಹ ಲಾಸ್ಯ ನಾಗರಾಜ್ ಅವರು ಡ್ಯಾನ್ಸ್ ಮೂಲಕ ಇನ್ನಷ್ಟು ಪ್ರೇಕ್ಷಕರಿಗೆ ಹತ್ರವಾದ್ರು. ಅವರ ತಾಯಿ ಡಾಕ್ಟರ್ ಸುಧಾ ಅವರು ಕೂಡ ಡ್ಯಾನ್ಸ್ ಟೀಚರು, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಡ್ಯಾನ್ಸ್ ಅನ್ನ ಹೇಳ್ಕೊಟ್ಟಿದ್ದಾರೆ. ಸೊ ಅಂತಹ ಶಿಕ್ಷಕಿಯ ಮೇಲೇನೆ, ಅಂತಹ ತಾಯಿಯ ಮೇಲೇನೆ ಅವರ ತಂಗಿ ಅಟ್ಯಾಕ್ ಮಾಡಿರುವಂತದ್ದು, ದೈಹಿಕ ಹಲ್ಲೆ ನಡೆಸಿರುವಂತದ್ದು ನೀವು ನೋಡಿರ್ತೀರಾ. ಒಂದು CCTV ಫೂಟೇಜ್ ಅಲ್ಲಿ ಅವರ ತಂಗಿ ಯಾವ ತರ ಅವರ ಮೇಲೆ ಕೈ ಮಾಡ್ತಾರೆ ಅನ್ನುವಂಥ ದೃಶ್ಯಗಳನ್ನ ನೀವೇ ಗಮನಿಸಿರ್ತೀರಾ. ಸೊ ಇದ್ರ ಬಗ್ಗೆ, ಈ ನೋವಿನ ಬಗ್ಗೆ ಡಾಕ್ಟರ್ ಸುಧಾ ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಮೊದಲಿಗೆ ಹೇಗಿದ್ದೀರಾ ಇವಾಗ? ತುಂಬಾ ನೋವಿದೆ, ಬ್ಯಾಕ್ ಪೇನು ಎಲ್ಲಾನು. ಮತ್ತಿಲ್ಲಿ ನೀಲಿ ಕಟ್ಟಿದೆ, ಊದ್ಕೊಂಡಿದೆ. ಮೇಡಮ್, CCTV ಹೊರಗಡೆ ನಾವು ನೋಡಿದ್ವಿ, ಅವರು ಕೈ ಮಾಡ್ತಾರೆ, ಅವರ ಹಸ್ಬೆಂಡು ನಿಮ್ಮ ಮೇಲೆ ಕೈ ಮಾಡ್ತಾರೆ. ಬಟ್ ಒಳಗಡೆನ ಫುಟೇಜ್ ಇನ್ನೂ ಸಿಕ್ಕಿಲ್ಲ. ಸೊ ಅದು CCTV ಇಲ್ಲ ಅನ್ಸುತ್ತೆ. ಸೊ ಒಳಗಡೆ ಬಂದ ಮೇಲೆ ಏನ್ ಮಾಡಿದ್ರು ಮಂಗಳ, ನಿಮ್ ತಂಗಿ ಏನ್ ಮಾಡಿದ್ರು ನಿಮ್ಗೆ ಅಂತ? ಮತ್ತೆ ಮೇಲೆ ಬಂದು ಹೊಡೆಯೋಕ್ಕೆ ಬರ್ತಾ ಇದ್ರು. ಮತ್ತೆ ನನ್ನ ಬೀಳಿಸಿ ಇಲ್ಲಿ ಬೀಳಿಸಿದ್ರು. ಆ ಕಟ್ಟೆ ಮೇಲೆ ಹೊಡ್ಕೊಂಡು ಫುಲ್ಲು ಬ್ಯಾಕ್ ನೋವಾಗಿದೆ, ಸಖತ್ ಪೇನ್ ಆಗಿದೆ. ರಾತ್ರಿ ಎಲ್ಲ ಮಲಗಿಲ್ಲ. ಈ ಕಡೆ ಮಲ್ಕೊಂಡ್ರೆ ಆಗಲ್ಲ, ಆ ಕಡೆ ಮಲ್ಕೊಂಡ್ರೆ ಆಗಲ್ಲ, ತುಂಬ ಪೇನ್ ಇದೆ. ಅವರ ಹಸ್ಬೆಂಡ್ ಒಳಗಡೆ ಬಂದು ಹೊಡೆದ್ರ ನಿಮಗೆ, ಹೇಗೆ? ಹಸ್ಬೆಂಡು ಬಂದಿದ್ರು, ಆಮೇಲೆ ಒಂದು ಅನ್ಸುತ್ತೆ, ಒಂದ್ಸತಿ ಹೊರಗಡೆ ಹೊಲಿದಿದ್ದಲ್ದೆ ಒಂದು ಒಳಗಡೆ ಒಂದ್ಸತಿ. ಸೊ ಅಕ್ಕ ತಂಗಿ ಅಂದ್ರೆ ಒಂದು ಬಾಂಧವ್ಯ ಇರುತ್ತೆ. ಸೊ ನಿಮ್ಮ ನಡುವಿನ ಬಾಂಧವ್ಯ ಯಾಕೆ ಹಿಂಗಾಯ್ತು? ಚೆನ್ನಾಗೇ ಇದ್ರು ಮೊದಲೆಲ್ಲನೂ. ಬರ್ತಾ 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 ಆ ಜಲಸಿನ ಅವ್ರಿಗೆ ಯಾವ ಥರ ಏನು ಇಂಟೆನ್ಷನು ಅಂತ ನನಗೆ ಗೊತ್ತಿಲ್ಲ, ಯಾವ ಥರ ತಿರುಗಿದೆ. ನಾವೆಲ್ಲ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಮತ್ತು ನಾನು ಯೋಗ ಫ್ರೆಂಡ್ಸ್ ಜೊತೆ ಅಲ್ಲಿ ಇಲ್ಲಿ ಹೋಗ್ತೀವಿ, ಮಾಡ್ತೀವಿ. ಏನೋ ನನ್ನಿದ್ರಲ್ಲಿ ನಾನು ಸಂತೋಷ ಕಂಡ್ಕೊಳ್ತೀನಿ. ಮತ್ತು ಡ್ಯಾನ್ಸ್ ಟೀಚ್ ಮಾಡೋದು, ಮಕ್ಕಳಿಗೆಲ್ಲ ಪಾಠ ಹೇಳ್ಕೊಡೋದು, ಅದರಿಂದ ಎಲ್ಲ ನನ್ನ ತಲೆ ಸ್ವಲ್ಪ ಪೀಸ್ ಆಫ್ ಮೈಂಡ್ ಸಿಗುತ್ತೆ. ನಿಮ್ ಪ್ರಕಾರ ಯಾಕೆ ಜಲಸ್ ಇರ್ಬೋದು ಮೇಡಮ್? ಯಾಕಂದ್ರೆ ಇಲ್ಲಿ ತನಕ ಹೊಡೆದಿದ್ದಾರೆ ಅಂದ್ರೆ ನೀವು ಜಲಸ್ ಅಂತಿದ್ದೀರಾ. ಸೊ ಏನ್ ನಡೀತಾ ಇತ್ತು ಅಲ್ಲ, ನಿಮ್ ನಡುವೆ ಏನಿದೆ ಅಂತಹ ಒಂದು ವೈಮನಸ್ಸು ಸೃಷ್ಟಿಯಾಗ ಕಾರಣ ಏನು? ವೈಮನಸ್ಸು ನನಗೆ ಗೊತ್ತಿಲ್ಲಪ್ಪ. ನನಗಂತೂ ಯಾವ ಥರನೂ ಇಲ್ಲ. ನನ್ನ ಪಾಡಿಗೆ ನನ್ನ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನನ್ನ ಡ್ಯಾನ್ಸ್ ಕ್ಲಾಸ್ ಆಯಿತು, ನಾನಾಯಿತು, ನಮ್ಮ ಅಮ್ಮನ ನೋಡ್ಕೊಳ್ಳೋದಾಯಿತು, ಅಷ್ಟೇ ನನ್ನ ಕೆಲಸ. ನಾನು ಯಾರ ಮೇಲೂ ಎಗರ್ಕೊಂಡು ಹೋಗೋದಿಲ್ಲ, ಅಥವಾ ನೀನು ತಪ್ಪು ಮಾಡಿದೆ, ಇದು ಮಾಡಿದೆ, ಅದು ಮಾಡಿದೆ ಅಂತ ನಾನೇನು ಹೇಳಕ್ಕೆ ಹೋಗಲ್ಲ. ಏನೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದೇ ನನ್ನ ಅಭ್ಯಾಸ ಯಾವಾಗ್ಲೂ. ತಂಗಿ ಏಕಾಏಕಿ ಬಂದು ಹೊಡಿತಾರೆ ಅಂದ್ರೆ ಅದು ಒಂದು ದಿವಸದ ಇರಲ್ಲ. ಸೊ ಇದು ಎಷ್ಟು ದಿವಸಗಳಿಂದ ಈ ಒಂದು ಒಳ ಮನಸ್ಸಿನ ಗುದ್ದಾಟ ನಡೀತಾ ಇದೆ ಅಂತ? ಏನೋ ತುಂಬ ದಿವಸಗಳಿಂದನೂ ಹೇಳ್ತಾ ಇರ್ತಾರೆ, ಡ್ಯಾನ್ಸ್ ಮಾಡಬೇಡ, ನನಗೆ ಸೌಂಡ್ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ, ಹುಡುಗರು ಬರ್ತಾರೆ, ಗಲಾಟೆ ಮಾಡ್ತಾರೆ, ಹಂಗೆ ಹಿಂಗೆ ಅಂತೆಲ್ಲ. ಸೊ ಅದೇನು 1 hour ವೀಕ್ಲಿ 2 days, 1 hour ಇಲ್ಲಿ 1 hour ಅಲ್ಲಿ, ಆಮೇಲೆ ಸಂಡೇ ಒಂದು ದಿವಸ ತೊಗೊಳೋದು. ಅದೇನು ಮಹಾ 1 hour, ಇಟ್ಸ್ ನಾಟ್ ಎ ದಿಸ್ ಥಿಂಗ್. ಆ ಸೌಂಡ್ ಅಂದರೆ ನಮ್ಮ ಟ್ರಾಫಿಕ್ ನೋಡಿದ್ದೀರಲ್ಲ, ಟ್ರಾಫಿಕ್ ಸೌಂಡೇ ಜಾಸ್ತಿ ಇರುತ್ತೆ ನಮ್ಮ ಸೌಂಡಿಗಿಂತ. ಮತ್ತು ಮಕ್ಕಳು, ಪುಟ್ಪುಟಾಣಿ ಮಕ್ಕಳು ಕೂತ್ಕೊಂಡು ಕ್ಯೂಟಾಗಿ ಮಾಡೋದು, ಆ ಸಂಗೀತ ಹೇಳೋದು, ಅದೆಲ್ಲ ನೋಡಿ ಯಾರಾದರೂ ಖುಷಿ ಪಡ್ತಾರೆ. ಈ ಥರ ಯಾರೂ ಮಾಡೋದಿಲ್ಲ. ನೀವು ಹೇಳೋ ಪ್ರಕಾರ ಈ ಡ್ಯಾನ್ಸ್ ವಿಚಾರಕ್ಕೆ ಈ ಗಲಾಟೆ ಶುರುವಾಗಿತ್ತಾ, ಹೇಗೆ? ಇರಬಹುದು. ಅವಳು ನೆನ್ನೆ ಕೇಳಿದ್ದು ಅಮ್ಮನಿಗೆ, ಯಾಕಮ್ಮ ಅವಳಿಗೆ ಡ್ಯಾನ್ಸ್ ಎಲ್ಲ ಹೇಳ್ಕೊಟ್ಟೆ ಅಂತ ಕೇಳಿದ್ಲು. ಅಮ್ಮ ನಾವು 4 ಜನ, ಒಬ್ಬೊಬ್ರಿಗೆ ಒಂದೊಂದು ಕಲಿಸ್ಕೊಟ್ಟಿದ್ದಾರೆ. ಸೊ ನಾನು ಡ್ಯಾನ್ಸರು, ಅವಳು ಬ್ಯೂಟಿಷಿಯನ್ ಆ್ಯಂಡ್ ವೀಣೆನೂ ಕಲಿಸಿದ್ರು. ಸೊ ಇನ್ನೊಬ್ಳು ವೈಲಿನ್ ಆ್ಯಂಡ್ ಬ್ಯೂಟಿಷನ್ನು, ಇನ್ನೊಬ್ಳು ಡ್ಯಾನ್ಸರ್ ಆ್ಯಂಡ್ MA in ಡ್ಯಾನ್ಸ್ ಮಾಡಿದ್ರು. ಸೊ ನನ್ನ ಸ್ಟೂಡೆಂಟೇ ಅವಳನ್ನು. ಸೊ ಇಷ್ಟು ಒಬ್ಬೊಬ್ರಿಗೆ ಒಂದೊಂದು ಕೊಟ್ಟಿದ್ದಾರೆ. ಅವ್ರು ಇವಾಗ ಪಾರ್ಲರ್ ಮಾಡ್ತಾ ಇಲ್ಲ, ಮುಂಚೆ ಮಾಡ್ತಾಯಿದ್ರು. ಪಾರ್ಲರೂ ಅವ್ರ ಮನೆ ಒಳಗೆ ಇದೆ, ಒಳಗೆ. ಸೊ ನಿಮ್ಮ ತಾಯಿಗೆ ಎಷ್ಟು ಜನ ಮಕ್ಕಳು? ಸೊ ಇನ್ನು ಇವರು ಎಷ್ಟನೇವರು ನಿಮಗೆ, ತಂಗಿನ ಅಕ್ಕನ, ಹೇಗೆ? ನಾನು ಇಮಿಡಿಯೇಟ್ ನೆಕ್ಸ್ಟ್. ನಾವಿಬ್ಬರೇ ಎಲ್ಲಿರೋದು. ಇನ್ನೊಬ್ರು US ಅಲ್ಲಿದ್ದಾರೆ, ಇನ್ನೊಬ್ರು ಕೋಲಾರಲ್ಲಿದ್ದಾರೆ. ಸೊ ಈ ವಿಷಯ ಇನ್ನು ಉಳಿದ ತಂಗಿಯವರಿಗೆ ಗೊತ್ತಾ, ಹೇಗೆ ಇಬ್ರು? ಗೊತ್ತಾಯ್ತು. ಹೆಂಗಾದರೂ ಫ್ಯಾಮಿಲಿನಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ. ಬಟ್ ಇದೇನೇದಾಗೆ ಅತಿರೇಕಕ್ಕೆ ಹೋಗ್ತಾ ಇದೆ. ಅವಳೇನು ಹೇಳ್ತಾ ಇದ್ದಾಳಲ್ಲ ಹಾಸ್ಯ, ಅಂದರೆ ಇನ್ನು ಲೈಫ್ ಲಾಂಗು ಈ ಥರನೇ ಇರುತ್ತೆ ಗುದ್ದಾಟ. ಸೊ ಯಾತಕ್ಕೆ ಒಂದು ಎಂಡ್ ಮಾಡಬೇಕು, ಏನಾದರೂ ಮಾಡಿ ಅಂತ ಅವಳು. ಸೊ ನಿಮ್ಮ ಮನೆ ಹೆಂಗಿದೆ? ಅಂದರೆ ಅವ್ರು ಎಲ್ಲಿರೋದು ಈಗ? ಮಂಗಳಾ ಅವರು ಇದೇ ಫ್ಲೋರಲ್ಲಿ ಇರುತ್ತಾರಾ? ಇದು ಎಷ್ಟು ವರ್ಷ ಆಯಿತು ಮನೆ ಕಟ್ಟಿ, ಹೆಂಗೆ? 2007 ಕಟ್ಟಿರೋದು. ಸೊ 2008ಇಂದನೂ ಇಲ್ಲೇ ಇದ್ದೀವಿ. ಅವ್ರು ಫಸ್ಟ್ ಫ್ಲೋರ್ ಇದ್ದಾರೆ, ನಾವು ಸೆಕೆಂಡ್ ಫ್ಲೋರ್ ಇದ್ದೀವಿ.
ಅಮ್ಮ ಅಪ್ಪನೂ ಇದ್ದರು ಮೇಲ್ಗಡೆನೆ, ಎಲ್ಲರೂ ಒಟ್ಟಿಗೆ ಇರ್ತಿದ್ದು. ಸೊ ಅಪ್ಪ ತೀರೋದ್ಮೇಲೆ ಅಮ್ಮ ನನ್ನ ಜೊತೆನೇ ಇಟ್ಕೊಂಡಿದ್ದೀನಿ. ಸೊ ಎಲ್ಲಿ ಶುರು ಮಾಡಬೇಕು ಅಂತ ನೀವು ಅನ್ಕೊಂಡಿದ್ದು ಮಾಡುವಾಗ ಯಾವ ತರ ಸಮಸ್ಯೆ ಆಗ್ತಾ ಇದೆ ಅಂತ ಅವ್ರು ಹೇಳ್ತಾ ಇರೋದು? ಕೆಳಗಡೆ ಮಾಡ್ತಾಯಿದ್ವಿ ಬೇಸ್ಮೆಂಟಲ್ಲಿ, ಅದೇನು ಸೌಂಡ್ ಆಗೋದಿಲ್ಲ ಯೂಶ್ವಲಿ, ಯಾರೇನು ಸ್ವಲ್ಪ ಸೌಂಡ್ ಆದ್ರೂ ಅದೇನು ಪರವಾಗಿಲ್ಲ. 1 hour ಅಷ್ಟೇ ಮಾಡ್ತಾಯಿದ್ದಿದ್ದ, 1.5 hour ಆದರೆ ಎಷ್ಟು ಸಾಕು. ಆದರೆ ಇಲ್ಲಿ ಕೆಳಗಡೆ ಬೇಡ, ಅದು ಕಾಮನ್ ಪ್ಲೇಸ್ ಅಲ್ವಾ ಅಂತ ಹೇಳ್ಬಿಟ್ಟು ಇಲ್ಲಿ ನಿನ್ನ ಮುಂದೆ ಜಾಗ ಇದೆಯಲ್ಲ ಅಂತ, ಅದಕ್ಕೋಸ್ಕರ ನಾವು ಅಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದು. ಎಲ್ಲ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡೇ ಮಾಡಿದ್ದು. ಇದು ಕನ್ಸ್ಟ್ರಕ್ಷನ್ ಶುರುವಾದಾಗಿಂದ ಜೋರಾಗ್ತಾ ಇದೆಯಾ ಗಲಾಟೆ? ಅದಕ್ಕಿಂತ ಮುಂಚೆ ನಿನ್ನೆನೇ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದು, ಅದೇ ನಿಲ್ಲಿಸು ಅಂತ ಅಷ್ಟೇ. ಮುಂಚೆನೆ ಮಾತುಕತೆ ಮಾಡಿರ್ಲಿಲ್ಲ? ಯಾಕಂದ್ರೆ ಒಂದೇ ಬಿಲ್ಡಿಂಗ್ ಅಲ್ಲಿ ಇರೋದ್ರಿಂದ ನೀವು ಅವ್ರ ಜೊತೆನೂ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ಕೊಂಡಿರ್ಲಿಲ್ವಾ? ಹೇಗೆ ಮಾಡಿದ್ವಿ, ಎಲ್ಲ ಡಿಸ್ಕಷನ್ ಮಾಡಿದ್ವಿ. ಅವರೇ ಹೇಳಿದ್ದು ಫ್ಲೋರಲ್ಲಿ ಗ್ಲಾಸ್ ಮಾಡ್ಕೊ, ಇಲ್ಲಿ ಕೆಳಗಡೆ ಬೇಡ ಅಂತ. ಸೊ ಅದಕ್ಕೋಸ್ಕರನೇ ಲೈಟ್ ವೆಯ್ಟು ಬ್ರಿಕ್ಸು ಇದೆಲ್ಲ ತೊಗೊಂಡು ಹೇಳಿದ್ನಲ್ಲ, ಆ ಥರ ಲೈಟಾಗಿ ಕನ್ಸ್ಟ್ರಕ್ಷನ್ ಮಾಡೋಣ ಅಂತ ಅಷ್ಟೇ ಇದ್ದಿದ್ದು. ಯಾಕಂದರೆ ವೀಕ್ ಆಗಿರುತ್ತೆ ಬಿಲ್ಡಿಂಗು, 91 ಕಟ್ಟಿರೋದು ಅಂತ ಹೇಳ್ಬಿಟ್ಟು ನಾವು ಎಲ್ಲ ಪ್ರಿಕಾಷನ್ಸ್ ತೊಗೊಂಡಿದ್ವಿ. ಅವಾಗ ಏನು ನಿಮಗೆ ಅಬ್ಜೆಕ್ಷನ್ ಹಾಕಿರ್ಲಿಲ್ವಾ ಆ ಟೈಮಲ್ಲಿ? ಈಗ ಯಾಕೆ ಅಬ್ಜೆಕ್ಷನ್ಸ್ ಹಾಕ್ತಿದ್ದಾರೆ ಅಂತ? ಅವಾಗಲ್ಲ, ಇನ್ನೂ 1.5 ತಿಂಗಳಿಂದ ನಾವು ಡಿಸ್ಕಷನ್ ಮಾಡಿ ಇಂಜಿನಿಯರ್ ಜೊತೆ ಎಲ್ಲ ಮಾಡಿ ನೆನ್ನೆ ಸ್ಟಾರ್ಟ್ ಮಾಡಿದ್ದಷ್ಟೇ. ನೀವು ಮಾಡ್ಕೊ ಅಂತ ಹೇಳಿದ್ದ ಮೇಲೆ ತಿರ್ಗಾ ಏನು ಪರ್ಮಿಷನ್ ತೊಗೊಳೋದಲ್ಲ. ಏನು ಈ ಥರ ಅದೇ ನೀನು ಮಾಡ್ಕೊ ಅಂದಮೇಲೆ ಯು ಡೋಂಟ್ ಹ್ಯಾವ್ ಟು ಕಮ್ ಇಂಟರ್ಫಿಯರ್ ಮಾಡಬಾರ್ದಲ್ವ ಆ ಥರ. ಸೊ ಇದು ಮನೆ ಕಟ್ಟಿರೋದು ನೀವೇನಾ ಅಥವಾ ನಿಮ್ಮ ತಂದೆ ತಾಯಿ ಕಟ್ಟಿರೋದನ್ನ ಅದರಲ್ಲಿ ಇದ್ದೀರಾ? ಹೇಗೆ? ನಾವೇ ಕಟ್ಟಿದ್ದು. ನಮ್ಮ ಅವ್ರದ್ದು ಅವ್ರ ಪೋರ್ಷನ್ ಎಲ್ಲ ಅವರು ಕಟ್ಕೊಂಡಿರೋದು, ನಮ್ಮ ಪೋರ್ಷನ್ ನಾವು. ಬಟ್ ಮುಂದ್ಗಡೆ ಎಲ್ಲ ಅಂಗಡಿಗಳೆಲ್ಲ ಅಪ್ಪ ಕಟ್ಟಿರೋದು. ಅಂಗಡಿ ಮತ್ತು ಅವ್ರ ಪಾರ್ಲರ್ ಎಲ್ಲ ಇತ್ತು, ಅದನ್ನು ಒಳಗಡೆ ಸೇರಿಸ್ಕೊಂಡಿದ್ದಾರೆ ಮನೆ ಒಳಗೇ. ಇವಾಗ ಪಾರ್ಲರ್ ಮಾಡ್ತಾಯಿಲ್ಲ, ಅದೆಲ್ಲ ನಮ್ಮದು, ನೀವು ಮೇಲ್ಗಡೆ ಕಟ್ಕೊಂಡಿರ್ಬೇಕಾದ್ರೆ ಅಂತ ಹೇಳ್ತಾರೆ. ಈಗ ಮುಂದೆ ಏನ್ ಮಾಡ್ಬೇಕು ಅನ್ನೋ ಈ ಲಾಸ್ಯಗೆ ಈ ವಿಚಾರ ಗೊತ್ತಾದಾಗ ಅವರು ಏನಂದ್ರು? ಎಷ್ಟೊತ್ತಿಗೆ ಗೊತ್ತಾಯ್ತು ಲಾಸ್ಯ ಏನಂದ್ರು ನಿಮ್ಮ ಹತ್ರ ಅಂತ? ಸಾಯಂಕಾಲ ಆಗಿತ್ತು, ಅವಳಿಗೆ ಅರ್ಲಿ ಮಾರ್ನಿಂಗು ಅದೊಂಚೂರು ಮೆಸೇಜು ಸ್ಟಾಪ್ ಮಾಡಿದ್ದೀನಿ ಅಂತ ಹೇಳಿದೆ. ಅದಕ್ಕೆ ಏನಾಯಿತು ಏನು ಅಂತ ಕೇಳಿದ್ಲು. ಸ್ವಲ್ಪ ಲೈಟಾಗಿ ಹೇಳಿದೆ, ಅವಳು ದೂರ ಇರೋದು ಬೇಜಾರು ಪಟ್ಕೊಳ್ತಾಳೆ, ಗಾಬರಿ ಆಗ್ತಾಳೆ ಅಂತ ಹೇಳಿಬಿಟ್ಟು ಅವಳಿಗೇನು ಡೀಟೇಲ್ಸ್ ಹೇಳಲಿಲ್ಲ. ಆದ್ರೂ ಮತ್ತಿಗೆ ಹಾಗೆ ಆಮೇಲೆ ತಿಳ್ಕೊಂಡ್ಳು. ಆಮೇಲೆ ಫುಟೇಜ್ ಕಳಿಸು ಅಂದ್ಲು. ನಾನು ನೋಡ್ತೀನಿ ಯಾರು ತಪ್ಪು ಅಂತ ಫುಟೇಜ್ ಕಳಿಸ್ದೆ, CCTVದು. ಆಮೇಲೆ ನಿಮಗೆ ಆ ತಕ್ಷಣ ಹತ್ತು ಅಳ್ತಾ ಇದ್ಲು. ನೆನ್ನೆ ಎಲ್ಲ ಅವಳಿಗೆ ತುಂಬಾ ಬೇಜಾರು ಮಾಡ್ಕೊಂಡ್ಳು. ಕೈ ಮಾಡಬಾರ್ದಾಗಿತ್ತು, ದಟ್ಸ್ ನಾಟ್ ಫೇರ್ ಅಂತ. ಸೊ ಆದ ತಕ್ಷಣ ನೀವು ಕಂಪ್ಲೇಂಟ್ ಕೊಡಬಹುದಿತ್ತು ಅಂತ, ಇದಕ್ಕೆ ಯಾಕೆ ಹೋಗಿರ್ಲಿಲ್ಲ? ನಾನು ಒಬ್ಬಳೇ ಇರೋದು, ಮತ್ತು ನನಗೆ ಬೆನ್ನಿಗೆಲ್ಲ ತುಂಬ ಏಟು ಬಿದ್ದಿದೆ, ಮತ್ತು ಕೆಳಗಡೆ ಕ್ಲಾಸ್ ಬೇರೆ ಇತ್ತು. ಸೊ ತುಂಬ ಸಿವಿಯರ್ ಪೇನಲ್ಲೇ ಆ ಥರ ಡ್ಯಾನ್ಸ್ ಕ್ಲಾಸ್ ಮಾಡಿಬಿಟ್ಟು ಮಕ್ಕಳಿಗೆ ಹೇಳ್ಕೊಟ್ಟು ಬಂದ ಮೇಲೆ ರಾತ್ರಿ ಎಲ್ಲ ಮಲಗೋಕ್ಕೆ ಆಗಲಿ. ನಾನು ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಮಲಗೋಕ್ಕಾಗ್ತಾಯಿಲ್ಲ, ಏನೂ ಮಾಡೋಕ್ಕಾಗ್ತಾಯಿಲ್ಲ. ಇಲ್ಲಿ ಸ್ಕ್ರಾಚಸ್ ಇದೆ ಮುಖದಲ್ಲಿ, ಒಂದು ಇದಾಗಿದೆ, ಅದು ಹೊಡೆದಿರೋದಾ? ಹೇಗೆ? ಹೊಡೆದಿರೋದು, ಪಟ ಅಂತ ಹೊಡೆದ್ರಲ್ಲ ಅದದ್ದು ಸ್ಕ್ರಾಚಸ್. ಇದು ನೋಡಿದೆ, ಉಗುರ್ದೇನಾದ್ರು ಅವಳದು. ಸೊ ಇವಾಗ ಲಾಸ್ಯ ಬಂದ ಮೇಲೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ನೀವಿಬ್ರು? ಇನ್ನೂ ಗೊತ್ತಿಲ್ಲ, ಅವಳೇನು ಬಂದು ಡಿಸೈಡ್ ಮಾಡ್ತಾಳೆ, ನೋಡಬೇಕು. ಡಿಸ್ಕಷನ್ ಮಾಡಿಬಿಟ್ಟು ಅವ್ರ ಜೊತೆ ಒಪ್ಕೊಳ್ಳೋಂಗಿದ್ರೆ ಏನಾದರೂ ಮಕ್ಕಳು ಅಷ್ಟೇ. ನಿಮಗೆ ಇಲ್ಲಿ ಹೇಳ್ತಾರೆ ಕಂಪ್ಲೇಂಟ್ ಕೊಡು, ಇಲ್ಲ ಒಳ್ಳೇದಲ್ಲ ಈ ಥರ ಮಾಡೋದು ಅಂತ. ಲೇಡಿ ಮೇಲೆ ಕೈ ಎತ್ತಬಾರ್ದು ಯಾರೂ ಅಂತ ಎಲ್ರೂ. ನಿಮ್ಗೆ ಭಯ ಇದೆಯಾ ಇಲ್ಲಿ ಸ್ಟೇ ಆಗಕ್ಕೆ? ನಾನು ಧೈರ್ಯಸ್ಥಳು, ನನಗೆ ಭಯ ಅನ್ನೋದೇನಿಲ್ಲ, ಭಯ ಏನು ಪಡಲ್ಲ. ನಾನು ನನ್ನ ಕೆಲಸ ಮಾಡ್ತೀನಿ, ನಂದಿರುತ್ತೆ, ನಾನು ವರ್ಲ್ಡಲ್ಲಿ ನಾನು ಇರ್ತೀನಿ. ನಾನು ಯಾರಿಗೂ ಹೋಗಿ ಮಾತಾಡ್ಸಿದ್ದು ಏನು ಮಾಡೋದು, ನಾನು ಏನು ಫೇಸ್ ಮಾಡಬೇಕಾಗಿಲ್ಲ. ನನ್ನ ಪಾಡಿಗೆ ನಾನು ಹೋಗ್ತೀನಿ, ಬರ್ತೀನಿ, ಮನೇಲಿರ್ತೀನಿ ಅಷ್ಟೇ. ಸೊ ನಾಗರಾಜ್ ಅವರು ಯಾವಾಗ, ಅಂದರೆ ನಿಮ್ಮ ಹಸ್ಬೆಂಡ್ ಯಾವಾಗ ತೀರ್ಕೊಂಡಿದ್ದ? ಅಲ್ಲಿ ಅದಕ್ಕಿಂತ ಮುಂಚೆ ಚೆನ್ನಾಗಿದ್ರಾ ಹೇಗೆ? ಅದಕ್ಕೆ ಮುಂಚೆನೂ ಏನೋ ಕ್ಲಾಶಸ್ ಆಗ್ತಾನೆ ಇತ್ತು, ಅದು ಆಗೋದು ಅವಾಗ ಆಗೋದು. ಏನೋ ಒಂದು ಅದು ಮಾಡಬಾರ್ದು, ಇದು ಮಾಡಬಾರ್ದು, ಹಿಂಗೆ ಬೇಡ, ಹಂಗೆ ಬೇಡ, ಏನೋ ಒಂದು ಯಾವಾಗಲೂ ರಾಂಗ್ ಫೈಂಡ್ ಔಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟು. ನಾನು ಎಲ್ಲದಕ್ಕೂ ಸವರ್ಕೊಂಡು ಹೋಗೋದು ನಂದು. ಏನೋ ಜಗಳ ಮಾಡಿದೆ, ಆರಾಮಾಗಿ ಕೂಲಾಗಿರೋದು.
ನನ್ನ ಫ್ರೆಂಡ್ಸ್ಗಳು, ಯೋಗ ಫ್ರೆಂಡ್ಸ್ಗಳು ಎಲ್ಲರೂ, ಸ್ಟೂಡೆಂಟ್ ಪೇರೆಂಟ್ಸು ಎಲ್ಲರೂ, ನೀವೆಷ್ಟು ಸಾಫ್ಟ್ ಸ್ಪೋಕನ್ನು, ಒಂದು ದಿವಸನೂ ಜೋರು ಮಾಡಲ್ಲ, ಇದು ಮಾಡಲ್ಲ, ನಿಮಗೆ ನಿಮಗೆ ಯಾಕೆ ಹಿಂಗೆ ಅಂತ ಅವರು, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ. ಸೊ ಇವಾಗ ಡ್ಯಾನ್ಸ್ ಕ್ಲಾಸ್ ಮುಂದುವರಿಸ್ತೀರಾ? ಇದಾದ್ಮೇಲೆನೂ ಈ ತರ ಮುಂದುವರಿಸ್ಬೇಕು ಅಂತ ಪ್ಲಾನ್ ಇದೆಯಾ? ಕನ್ಸ್ಟ್ರಕ್ಷನ್ಸ್ ಕಂಪ್ಲೀಟ್ ಮಾಡ್ತೀರಾ? ಮುಂದುವರಿಸಲೇಬೇಕು. ನನ್ನದೇ ಫುಡ್ಡಲ್ಲ, ಬ್ರೆಡ್ ಆ್ಯಂಡ್ ಬಟರ್ ನನ್ನದೇ, ತೊಗೊಳ್ಳೇಬೇಕು, ಮಾಡಲೇಬೇಕು ನಂದು. ಸೊ ಮುಂದೆ ಈ ತರ ಸಮಸ್ಯೆಗಳಾದ್ರೆ ಏನ್ ಮಾಡೋದು? ಮಾ ಆದ್ರೆ ಇದೆ ಗೊತ್ತಿಲ್ಲ, ನೋಡೋಣ ಅವಾಗ ಏನು ಮಾಡ್ತೀನಿ ಅಂತ. ಇವಾಗಂತೂ ಗೊತ್ತಿಲ್ಲ. ಸೊ ಈ ಮೂಲಕ ನಿಮ್ಮ ತಂಗಿಗೆ ಅಥವಾ ತಂಗಿ ಗಂಡನಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸೊ ನಿನ್ನೆ ಬಂದು ಈ ತರ ಹಲ್ಲೆ ಮಾಡಿದ್ದಾರೆ ನಿಮ್ಮ ಮೇಲೆ, ಸೊ ಏನ್ ಹೇಳ್ತೀರಾ ಅಂತ? ಅದು ಆಗಬಾರ್ದಾಗಿತ್ತು, ಆಗೋಯ್ತು. ಮುಂಚೆನೂ ಮಾತಲ್ಲೇ ಆಗ್ತಾಯಿತ್ತು, ಇವಾಗ ಸರಿಯಾಗಿ ಹೊಡೆದು ಮಾಡಿದ್ದಾರೆ ಅಷ್ಟೆ. ಮಾಡಬಾರ್ದು, ಕೈ ಎತ್ತಬಾರ್ದು, ಯಾರ ಮೇಲೂ ಯಾರನ್ನು ಕೈ ಎತ್ತಬಾರ್ದು. ಓಕೆ ಮೇಡಮ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಲಾಸ್ಯಾ ತಾಯಿ ಡಾಕ್ಟರ್ ಸುಧಾ ಅವರು ತಮ್ಮ ನೋವಿನ ಕಥೆನೇ ಹೇಳಿದ್ರು. ನಿನ್ನೆ ಯಾವ ರೀತಿ ಹಲ್ಲೆ ಆಗಿದೆ, ತಂಗಿ ಈ ತರ ಮಾಡಬಾರ್ದಿತ್ತು, ಅಕ್ಕನ ಮೇಲೆ ಕೈ ಎತ್ತಬಾರ್ದಿತ್ತು ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಯಾರ ಮೇಲೂ ಕೈ ಎತ್ತಬಾರ್ದು ಅಂತ. ಸೊ ಲಾಸ್ಯಾ ನಾಳೆ ಬೆಳಗ್ಗೆ ಇಂಡಿಯಾಕ್ಕೆ ಬರ್ತಾರೆ, ಅವ್ರ ಮನೆಗೆ ಬರ್ತಾರೆ. ಅದಾದ ನಂತರ ಒಂದಿಷ್ಟು ಯೋಚನೆ ಮಾಡಿ ಏನ್ ನಿರ್ಧಾರ ತಗೋಬೇಕು ಅನ್ನೋದನ್ನ ಕೂಡ ಅವ್ರು ತಿಳಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ ಪವರ್, ಟಿವಿ ಬೆಂಗಳೂರು.